ನಾನು ನಿಮ್ಮ ಪ್ರಕಾಶ್ ಅಮಿತ್ 5124 ಕನ್ನಡ ಲಾಗ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಿಮ್ಮ ಅಮಿತ್ ಪ್ರಕಾಶ್. ಇವತ್ತು ನಾವು ನೋಡ್ತಾ ಇರುವಂಥದ್ದು ಬೆಂಗಳೂರಿನಿಂದ ಡೆಲ್ಲಿವರೆಗೂ ಫ್ಲೈಟಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವತ್ತು ಬೆಂಗಳೂರಿಂದ ನ್ಯೂ ಡೆಲ್ಲಿ ಇದು ಹೋಗ್ತಾ ಇರೋದು. ಬೆಂಗಳೂರು ನಾವು ಹೋಗ್ತಾ ಇರೋವಂಥ ಫ್ಲೈಟು ಬೆಂಗಳೂರಿನ ನ್ಯೂ ಡೆಲ್ಲಿ. ಈಗ ಇಂಡಿಗೋ ಫ್ಲೈಟಲ್ಲಿ ಹೋಗ್ತಾ ಇರೋದು. 3 ಅವರ್ಸಲ್ಲೇ ಹೋಗುತ್ತೆ ಫ್ಲೈಟು. ಎಕ್ಸ್ಟ್ರಾ ಚಾರ್ಜಸ್ ಏನೂ ಇಲ್ಲ. ನೋಡಿ, ಈಗ ಎಲ್ಲ ಹಾಕಿದ್ದಾರೆ ನೋಡಿ, ಡೀಟೇಲ್ ಎಲ್ಲ ಹಾಕಿದ್ದಾರೆ. 3:35ಕ್ಕೆ ಹತ್ತಿದ್ರೆ ಬೆಳಗ್ಗೆ 8:35ಕ್ಕೆ ಅಲ್ಲಿಗೆ ಹೋಗ್ತಾನೆ, ಡೆಲ್ಲಿಗೆ ಹೋಗ್ತಾನೆ. 3 ಅವರ್ಸಲ್ಲೇ ಹೋಗ್ತಾನೆ. 3 ಅವರ್ಸ್ ಇದು 5 ನೋಡಿ, ಇಲ್ಲಿ ಹಾಕಿದ್ದಾರೆ. ಇಂಡಿಗೋ 9:10ಕ್ಕಿದೆ, 2:35ಕ್ಕೆ ಹೋಗ್ತಾನೆ. ಯಾಕಂದರೆ 5 ಅವರ್ಸ್ 25 ಮಿನಿಟ್ಸ್ ತೊಗೊತಾನೆ. ಅಷ್ಟೊಂದೆಲ್ಲ ಇಲ್ಲ ನಮ್ಮ ಹತ್ರ. ನೀವು ನಾನು ಯಾವಾಗ ಸಜೆಷನ್ ಮಾಡಿದ್ದು ಅಂದರೆ 1 ಗಂಟೆಗೆ ಫ್ಲೈಟ್ ಇದು ಮಾಡಿದ್ದು. 2 ಗಂಟೆಗಿದೆ. 2 ಗಂಟೆಗೆ ಓಕೆ. ನಾನ್ ಸ್ಟಾಪ್ ಫ್ಲೈಟು 2 ಅವರ್ಸ್ 45 ಮಿನಿಟ್ಸ್ ತೊಗೊತಾನೆ. ಇದು ಇಂಡಿಗೋ ಆದರೆ 2 ಗಂಟೆಗಿದೆ. 2 ಗಂಟೆ PM. ಇದಕ್ಕೆ 7,290 ರುಪೀಸು. ಇಲ್ಲಿಗೆ ಹೊಡೆದ್ರೆ ಇಲ್ಲಿ ಕೇಳುತ್ತೆ ನೋಡಿ. ಇಲ್ಲಿ ಎಲ್ಲ ಥರ ಕೊಟ್ಟಿದ್ದಾನೆ. ಇಲ್ಲಿ ಡೀಟೇಲ್ಸ್ ತಿಳ್ಕೊಬೋದು. ಎಲ್ಲ ಥರ ಕೊಟ್ಟಿದ್ದಾನೆ ನೋಡಿ ಡೀಟೇಲ್ಸ್. ಇಲ್ಲಿ ಕಾಣಿಸ್ತಾ ಇದೆಯಾ? ಬುಕ್ ಮಾಡ್ಕೋಬೋದು. VN ಇದೆ, ಬುಕ್ ಮಾಡ್ಕೋಬೋದು. ಗೋ ಇದೆ, ಎಲ್ಲ ಥರ ಬುಕ್ಕು ಆ್ಯಪ್ಸ್ಗಳು ಇಲ್ಲಿ ಲಭ್ಯ ಇದೆ. ಫೋನ್ಪೇ ಇರ್ಬೋದು, ATM ಇರ್ಬೋದು, ಡೆಬಿಟ್ ಕಾರ್ಡ್ ಇರ್ಬೋದು. ಈಸಿಯಾಗಿ ಮಾಡ್ಕೊಳಕ್ಕೆಲ್ಲ ಬಿಡಲ್ಲ ನಾನು. ಸುಮ್ಮನೆ ಸಿಂಪಲ್ಲಾಗಿ ನಿಮಗೆ ಅದನ್ನು ಮಾಡಿ ತೋರಿಸ್ತಾ ಇರೋದಷ್ಟೇ. ನಾನು ಅರ್ಥ ಆಯ್ತಾ? ತೋರಿಸ್ತಾ ಇದ್ದೀನಿ. ಇವಾಗ ಇದ್ರ ಫ್ಲೈಟ್ ಮೇಲೆ ಈಗ ಸೆಲೆಕ್ಟ್ ಮಾಡಬೇಕು. ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಇಲ್ಲಿ ಹೇಳುತ್ತೆ. 7,000 ಇದು GPay ಹೇಳಬೇಕು. ಆಯ್ತು. ಇದು ನೋಡಿ, ಲಾಂಗೆಸ್ಟ್ ಜರ್ನಿ ಅಂದರೆ ಡನ್ನು. ಇದು ನಿಂಗೆ ಓಕೆ ಕೊಡಬೇಕು. ಅಕಸ್ಮಾತ್ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂದರೆ ಕ್ಯಾನ್ಸಲ್ ಕೊಡೋದು ಮಾಡ್ಬೋದು. ನೋಡಿ, ಇಲ್ಲಿ ಎಲ್ಲ ಥರ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾನೆ. ಆದರೆ ನಮಗೆಲ್ಲ ಅಷ್ಟೊಂದೆಲ್ಲ ಮಾಡೋಕ್ಕೆ ಹೋಗ್ತಿಲ್ಲ ನಾನು. ಸುಮ್ಮನೆ ನಿಮ್ಗೆ ಮಾಮೂಲಾಗಿ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು. 2 ಗಂಟೆಗೆ ಹತ್ತಿದ್ರೆ 4:45ಕ್ಕೆ ಹೋಗ್ತಾನೆ ಅಲ್ಲಿಗೆ, ಡೆಲ್ಲಿಗೆ. ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಷ್ಟೇ. ಇಂಡಿಗೋ ಫ್ಲೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಂಬರ್ಗಳು ಕೊಟ್ಟಿರ್ತಾನೆ. ಆಮೇಲೆ ಒಂದು 5 ನಿಮಿಷ ಆಮೇಲೆ ಲೋಡ್ ಬರುತ್ತೆ. ವಾಟ್ಸಪ್ಪಲ್ಲಿ ಲೋಡ್ ಬರುತ್ತೆ. ಆಮೇಲೆ ಫ್ಲೈಟ್ ಸೆಲೆಕ್ಟ್ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ. ಫ್ಲೈಟ್ ಸೆಲೆಕ್ಟ್ ಆಪ್ಷನ್ ಅಂತ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಬೆಂಗಳೂರಿನಿಂದ ಡೆಲ್ಲಿಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ. ಇನ್ನೊಂದು ಸ್ವಲ್ಪ ಕಾಯಬೇಕಾಗುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಎಲ್ಲ ಥರ ಆಪ್ಷನ್ ಕೊಟ್ಟಿದ್ದಾನೆ ನೋಡಿ. ಇದೀಗ ನಾವು 7 ಈಗ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಈ ಬೇರೆ ಆಪ್ಷನ್ಗಳಿಗೂ ಇಲ್ಲಿ ಹೋಗ್ಬೋದು ನೋಡಿ. ಇಲ್ಲಿ ಎಲ್ಲ ಥರ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ನಾವು ನೆಕ್ಸ್ಟ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಪಾರ್ಟ್ 1 ತೋರಿಸ್ತಾ ಇರೋದಿದ್ದು. ಪಾರ್ಟ್ 2 ಅಲ್ಲಿ ಅದನ್ನು ನೀಟಾಗಿ ಬುಕ್ ಮಾಡೋದು ಹೆಂಗೆ ತೋರಿಸ್ತೀನಿ ನಾನು. GPay ಆದಮೇಲೆ ನೆಕ್ಸ್ಟ್ ಒಂದು ಸೈಂಟಿಸ್ಟ್ ಆದಮೇಲೆ ನೋಡಿ, ಇಲ್ಲೆಲ್ಲ ನಂಬರ್ ಕೊಟ್ಟಿದ್ದಾನೆ ನೋಡಿ. ಇಲ್ಲೆಲ್ಲ ನಂಬರ್ ಕೊಟ್ಟಿದ್ದಾರೆ. ಸುಮ್ಮನೆ ಮಾಡೋಕ್ಕೋಗಲ್ಲ ಬುಕ್ಕು. ಸುಮ್ಮನೆ ನಾವು ತೋರಿಸ್ತಾ ಇರೋದು. ನಿಮ್ಮ ಮೇಲು ಫೀಮೇಲು ಅದು ಹೊಡಿಬೇಕು ನೀವು. ನಾನು ಮೇಲ್ ಅಂದರೆ ಹುಡುಗ ಅಂತ, ಫೀಮೇಲ್ ಅಂದರೆ ಹುಡುಗಿ ಅಂತ, ಗಂಡು ಹೆಣ್ಣು ಅಂತ ನೋಡಿ ಕೊಟ್ಟಿದ್ದಾರೆ ನೋಡಿ. ಮೊಬೈಲ್ ನಂಬರು ಆ್ಯಡ್ ಮೊಬೈಲ್ ನಂಬರ್ ಆ್ಯಂಡ್ ಲಾಸ್ಟ್ ಯುವರ್ ನೇಮ್. ಲಾಸ್ಟ್ ಅಂತ ಕೊಟ್ಟಿದ್ದಾನೆ. ನೀವು ಫಸ್ಟ್ ಅಂತನೂ ನಿಮ್ಮ ಮೊಬೈಲಲ್ಲಿ ಫಸ್ಟ್ ಅಂತ ಬರುತ್ತೆ, ಇಲ್ಲ ಲಾಸ್ಟ್ ಅಂತ ಬರುತ್ತೆ. ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾನೆ. ಆಮೇಲೆ ಇಲ್ಲಿ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ನಿಮ್ಮ ನಂಬರನ್ನು ಕ್ಲಿಕ್ ಮಾಡಿದ್ರೆ, ನಂಬರು ಮತ್ತು ಇಮೇಲ್ ID ಹೊಡೆದ್ರೆ ಇಲ್ಲಿ ನೀವು ನೆಕ್ಸ್ಟ್ ಇರ್ತಾರೆ. ಇಲ್ಲಿ ಬುಕ್ ಅಂತ ನೆಕ್ಸ್ಟ್ ಅಡ್ರೆಸ್ ಅಂತ ಕೊಟ್ಟರೆ, ಅಡಿಕ್ಷನ್ ಅಂತ ಕೊಟ್ಟರೆ ಸೀದಾ ನಿಮಗೆ ಟಿಕೆಟು ಅವ್ರಿಗೆ ಹೋಗುತ್ತೆ. ಇಲ್ಲಿಗೆ ಫ್ಲೈಟಿಗೆ ಹೋಗುತ್ತೆ ಇದು ಸೀದಾ ಫ್ಲೈಟಿಗೆ ಹೋಗುತ್ತೆ ಇದು ದುಡ್ಡು. ಇಲ್ಲಿ ಫುಡ್ ಫೆಸಿಲಿಟಿ ಆಗಿರ್ಬೋದು, ದುಡ್ಡಿನ ಊಟದ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಕೂಡ ನಿಮ್ಮ ಫ್ಲೈಟಲ್ಲಿ ಸಿಗುತ್ತೆ ನಿಮಗೆ.
ಇವಾಗ ಬೆಂಗಳೂರಿನ ನ್ಯೂ ಡೆಲ್ಲಿ ನಿಮ್ಮ ಟ್ರೈನಲ್ಲಾದರೆ 2 ಅವರ್ಸ್ 2 ಅವರ್ಸ್ ತರ್ತೀನಿ 22 ಅವರ್ಸ್ 29 ಅವರ್ಸ್ ತೊಗೊತಾನೆ. ನಿಮ್ಮ ಫ್ಲೈಟಲ್ಲಾದರೆ 3 ಅವರ್ಸಲ್ಲೇ ಹೋಗ್ಬಿಡ್ಬೋದು ನೀವು ನ್ಯೂ ಡೆಲ್ಲಿಗೆ. ಅದು 7,000 ಕೊಟ್ಟು ಬೇಗ ಬೇಗ ಹೋಗುತ್ತೆ ಫ್ಲೈಟ್ ಮಾತ್ರ 3 ಅವರ್ಸಲ್ಲೇ. ನೋಡಿ ಎಷ್ಟೋ ಜನ ನಾನು ಕೇಳ್ತಾಯಿದ್ರು ನೀವು ಫ್ಲೈಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ಹಂಗೆ ಇವನು ಅಂತ. ಇವತ್ತು ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಮ ಫಸ್ಟು ಏನು ಮಾಡಬೇಕಾದ್ರೆ ಇಲ್ಲಿ ಮೇಲ್ ಅಂತ ಹೊಡೆದ್ರೆ ನೋಡಿ ಇಲ್ಲಿ ಸಿಗುತ್ತೆ. ಮೇಲ್ ಅಂತ ಹೊಡೆದ್ಬಿಟ್ಟೆ. ಮೇಲು ನಿಮ್ಮ ಅಡ್ರೆಸ್ ಕೇಳುತ್ತೆ. ಫಸ್ಟು ನೀವು ಏನು ಮಾಡಬೇಕು, ಫಸ್ಟು ಮೊಬೈಲ್ ಫಸ್ಟ್ ಏನು ಮಾಡಬೇಕು, ನಿಮ್ಮ ಕೇಳಬೇಕು. ಹೊಡಿಬೇಕು. ಫಸ್ಟ್ ಆ್ಯಂಡ್ ಲಾಸ್ಟ್ ನೇಮು ನೀವು ಗೂಗಲ್ ಪ್ಲೇ ಸ್ಟೋರಲ್ಲಿ ನೋಡಿರ್ತೀರಲ್ಲ ಅದನ್ನು. ಆಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಆಮೇಲೆ ಎಲ್ಲ ಥರ ಆಪ್ಷನು. ಆಮೇಲೆ ಇಲ್ಲಿ ಟಿಕ್ ಅಂತ ಆಪ್ಷನ್ ಹೊಡೆಯುತ್ತೆ, ಅದು ಕ್ಲಿಕ್ ಮಾಡಬೇಕು. ಎಸ್ ಆರ್ ನೋ 12-15 ಇಯರ್ಸ್ ಇಂಡಿಯನ್ ಟ್ರೈನ್ ಸಿಟಿಸನ್ಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ ಪ್ಯಾಸೆಂಜರ್ಸ್ ನೋಡಿ, ಸಿಟಿಸನ್ಸ್ ಅದೇ 12-15 ವರ್ಷಗಳ ಹಾಗೂ ಇಂಡಿಯನ್ ಆಲ್ ಸಿಟಿಸನ್ಸ್ ಅರೇಂಜ್ಡ್ ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಹಾಕಿದ್ದಾರೆ ನೋಡಿ. ಈ ಅರೇಂಜ್ಡ್ 12-15 ವರ್ಷ ಅವ್ರಿಗೆ ಟಿಕೆಟ್ ಬುಕ್ ಮಾಡ್ಕೊಬಾರ್ದು. ನೀವು ದೊಡ್ಡವ್ರು ಆದಮೇಲೆ ನೀವು ಬುಕ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಹೌದು, ನಿಜ. ಅದು ಮಾಡ್ರೆ ಬೇರೆ ಕಡೆ ಎಲ್ಲ ಹೋಗುತ್ತೆ ಇದು ದುಡ್ಡು ಹೋದರೆ ನಮ್ಮನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತಾರೆ. ಹಂಗೆ ಮಾಡಬಾರ್ದು. ಅದಕ್ಕೆ ನಾವು ಸ್ಪೆಷಲ್ ಅಕ್ಯೂಪ್ಮೆಂಟ್ಸನ್ನು ನಾವು ಇಟ್ಕೋಬೇಕಾಗುತ್ತೆ. ನಾವು ಈಗ ವಾಟ್ಸಪ್ ಅಂತ ಇದೆ, ಇಲ್ಲೆಲ್ಲ ಬೇರೆ ಆಪ್ಷನ್ಗಳು ಕೊಟ್ಟಿದ್ದಾರೆ. ಪ್ರೈವಸಿ ಪಾಲಿಸಿ ಅಂತ ಇದೆ, TSTCS ಅಂತ ಇದೆ. ಎಲ್ಲ ಥರ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ₹159 ಟ್ರಾವೆಲಿಂಗ್ ಅಡ್ರೆಸ್ ಡಿಸ್ಟೆನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾನೆ. ಇವ್ರ ಟ್ರಿಪ್ಪು ಪ್ರೊಜೆಕ್ಟ್ ಯುವರ್ ಟ್ರಿಪ್ ಅಂದರೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಹಾಕಿದ್ದಾರೆ. ಇವ್ರು ಟ್ರಾವೆಲ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಎಲ್ಲ ಥರ ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿ ICICI ಅಂತ ಇದೆ. ನಿಮ್ಮ ಮೊಬೈಲಲ್ಲೇ ಬುಕ್ ಮಾಡ್ಕೊಳ್ಳೋದಂತೇನಿಲ್ಲ. ಲ್ಯಾಪ್ಟಾಪ್ಸ್ ಇದೆ, ಕಂಪ್ಯೂಟರ್ ಇದೆ, ಎಲ್ಲ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ICICI ಅಂತ ಇದೆ, ಅದು ಅಕೌಂಟಿಂದ ಬರಬೇಕು ಆಗುತ್ತೆ. ಸೊ ನಾನು ಲಾಗನ್ನು ಸ್ಟಾರ್ಟ್ ಮಾಡಿ ಮುಗಿಸ್ತಾ ಇದ್ದೀನಿ. ಇವತ್ತು ನಾವು ಫ್ಲೈಟಲ್ಲಿ ಎಲ್ಲ ಥರ ನೀವು ಅಕ್ಯುಮೆಂಟ್ಸ್ ತಿಳ್ಕೊಬೋದು. ಫ್ಲೈಟ್ ಹೋಗ್ಬೇಕಾದ್ರೆ ಫಸ್ಟ್ ಏನಾಗುತ್ತೆ ನಮ್ಮ ಫ್ಲೈಟು ಅಂತಂದರೆ 40 ಸ್ಪೀಡಲ್ಲಿ ಹೋಗುತ್ತೆ ಟೇಕ್ ಆಫ್ ಆವಾಗ. ಆಮೇಲೆ 1-2 ನಿಮಿಷ ನಿಲ್ಲುತ್ತೆ, ಸಿಗ್ನಲ್ ಸಿಕ್ಕಿರಲ್ಲ. ಆಮೇಲೆ ನಿಧಾನ ಹೋಗುತ್ತೆ 15-20 ಸ್ಪೀಡಲ್ಲಿ. ಆಮೇಲೆ ಹೋಗ್ತಾ ರನ್ವೇ ರೀಚ್ ಆಗಿದ ತಕ್ಷಣ ಟೇಕ್ ಆಫ್ ಆಗಿ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಗೊತ್ತಾ? 800, 900, 1000ವರೆಗೂ ಹೋಗುತ್ತೆ ಸ್ಪೀಡ್. ಆ ಥರ ಅಕ್ಯುಪ್ಮೆಂಟ್ಸು ಇಲ್ಲಿದೆ ನೋಡಿ. ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ, ನೋಡ್ಕೊಳ್ಳಿ. ನಾನು ಹೇಳಿದ ತಕ್ಷಣ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.